ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ, ಇವತ್ತೊಂದು ನಾರ್ಮಲ್ ಬ್ಲೌಸ್ ಯೂಸ್ ಮಾಡಿಕೊಂಡು ಬೋಟ್ ನೆಕ್ ಕಟ್ಟಿಂಗ್ ಮಾಡ್ತೀನಿ ಮತ್ತು ಸ್ಟಿಚ್ಚಿಂಗು ಎರಡು ಒಂದೇ ವಿಡಿಯೋದಲ್ಲಿ ತೋರಿಸ್ತೀನಿ. ತುಂಬಾ ಚೆನ್ನಾಗಿರೋ ಈ ಒಂದು ಬ್ಲೌಸ್ ಡಿಸೈನು ಫ್ರಂಟಲ್ಲಿ ಬಾರ್ಡ್ರಲ್ಲಿ ಸ್ವಲ್ಪ ನಮಗೆ ಡಿಸೈನ್ ಬರುತ್ತೆ ವಿತ್ ಪೈಪಿಂಗ್ ಜೊತೆಗೆ. ಸೊ ಯಾವ ರೀತಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಬ್ಲೌಸ್ ತೊಗೊಂಡಿದ್ದೀನಿ, ಮೆಜರ್ಮೆಂಟ್ ಬ್ಲೌಸು. ಇದು ನಾನೇ ಸ್ಟಿಚ್ ಮಾಡಿರೋ ಬ್ಲೌಸು, ತುಂಬ ಬ್ರಾಡಾಗಿದೆ, ಡೀಪ್ ಎಲ್ಲ. ಸೊ ನೋಡಿ, ಫಸ್ಟ್ ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಲೆಂತು 14.5 ಬೇಕು. 1 ಇಂಚ್ ಆ್ಯಡ್ ಮಾಡಿಕೊಂಡು 15.5 ತಗೊಳ್ತಾ ಇದ್ದೀನಿ ನಾನು. ಸೊ ನೀವು ಯಾವಾಗಲೂ ಬ್ಲೌಸ್ ಲೆಂತಲ್ಲಿ 1 ಇಂಚ್ ಆ್ಯಡ್ ಮಾಡ್ಕೊಂಡೆ ತಗೋಬೇಕು, ಯಾಕಂದರೆ ನಾವು ಬಾಟಮ್ಗೆ ಸ್ಟಿಚ್ ಮಾಡೋಕ್ಕೆ 1/2 ಇಂಚು, ಮೇಲೆ ಶೋಲ್ಡರ್ ಅಟ್ಯಾಚಿಗೆ 1/2 ಇಂಚು ಬೇಕಾಗುತ್ತೆ. ಸೊ ಹಾಗಾಗಿ ಶೋಲ್ಡರ್ ತೊಗೊಳ್ತಾ ಇದ್ದೀನಿ ನಾನು 7.5. 15 ಇದೆ ಶೋಲ್ಡರ್ ಮೆಜರ್ಮೆಂಟ್ ಬಂದು ಅವ್ರದ್ದು. ಸೊ ನಾನು 7.5 ತಗೊಳ್ತಾ ಇದ್ದೀನಿ. ಸೊ ಇಲ್ಲಿ ನೀವು ಡೋರಿ ಕೊಡ್ತೀರಾ, ಬಟನ್ ಕೊಡ್ತೀರಾ ಅನ್ನೋದ್ರ ಮೇಲೆ ನೀವು ಶೋಲ್ಡರ್ನ ಮೆಜರ್ಮೆಂಟ್ ಮಾಡ್ಕೋಬೇಕಾಗತ್ತೆ. ವೇಸ್ಟ್ನ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ವೇಸ್ಟ್ ಬಂದು 30.5 ಇಂಚು ವೇಸ್ಟ್ ಇದೆ, 31 ವೇಸ್ಟ್ ಇದೆ. ಅದರಲ್ಲಿ ಡಿವೈಡೆಡ್ ಬೈ 4 ಮಾಡಿಕೊಂಡ್ರೆ ಎಷ್ಟು ಬರುತ್ತೆ ಅಂತ ನೋಡಿ. ಎಷ್ಟು ಬಂತು? 7.25 ಬಂತು. ಸೊ 7.25ಗೆ 1 ಇಂಚ್ ಡಾಟ್ಗೆ 1.5 ಇಂಚು ಮಾರ್ಜಿನ್ಗೆ. ಸೊ ಇಲ್ಲಿ ಚೆಸ್ಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. ಮೆಷರ್ಮೆಂಟ್ ಬ್ಲೌಸ್ ತಗೊಳ್ಳಿ, ಚೆಸ್ಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ, 9 ಇಂಚಿದೆ. ನಾನು 1/2 ಇಂಚು ಲೂಸಿಂಗ್ನ ಕೊಡ್ತೀನಿ. ಬೋಟ್ ನೆಕ್ ಬ್ಲೌಸ್ ಆಗಿರೋದ್ರಿಂದ 1/2 ಇಂಚು ಲೂಸಿಂಗ್ ಕೊಟ್ಟು 9.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ವೇಸ್ಟ್ ಬಂದು 7.25, ಚೆಸ್ಟ್ ಬಂದು 9.5 ಇಂಚು. ಸೊ ಇಷ್ಟಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಎಕ್ಸ್ಟ್ರಾ ಮಾರ್ಜಿನ್ಗೆ 1.5 ಇಂಚನ್ನ ಆ್ಯಡ್ ಮಾಡ್ತೀನಿ. ಸೊ ಈಗ ಚೆಸ್ಟ್ ಲೈನು ವೇಸ್ಟ್ ಲೈನು ಸೇರಿಸ್ತಾ ಒಂದು ಲೈನ್ನ ಈ ರೀತಿ ಡ್ರಾ ಮಾಡ್ಕೋಬೇಕಾಗತ್ತೆ. ಸೊ ಇಷ್ಟಾದಮೇಲೆ ಈಗ ನಾವು ಈ ಒಂದು ಶೋಲ್ಡರ್ ಡೌನಿಂಗ್ ತೊಗೊಳ್ತಿದ್ದೀವಲ್ಲ, ಆರ್ಮೋಲ್ನ ನೋಡಿ, ಇಲ್ಲೂ 7.5ಗೆ ಇಲ್ಲೂ 7.5ಗೆ ಒಂದು ಲೈನ್ ಹಾಕ್ಕೊಂಡ್ಮೇಲೆ ಸ್ಟ್ರೈಟ್ ಲೈನ್ ಒಂದು ಡ್ರಾ ಮಾಡ್ಕೋಬೇಕಾಗತ್ತೆ. ಇಲ್ಲೂ 7, ಅಲ್ಲೂ 7.5 ಮಾರ್ಕ್ ಮಾಡಿಕೊಂಡು ನೋಡಿ, ನಾನು ಇಲ್ಲಿ ತೊಗೊಳ್ತಾ ಇದ್ದೀನಿ 1/2 ಇಂಚ್ ಡೌನಿಂಗು. ಶೋಲ್ಡರ್ ಸ್ಲೋಪ್ ಬಂದು 1/2 ಇಂಚು. ನೆಕ್ ವಿಡ್ತ್ ಬಂದು 4.25 ತೊಗೊಳ್ತೀನಿ. 4.25 ಇಂಚು ನಾನು ನೆಕ್ ವಿಡ್ತ್ ತೊಗೊಳ್ತಿದ್ದೀನಿ. ಉಳಿದಿದ್ದನ್ನು ಶೋಲ್ಡರ್ಗೆ ಬಿಡ್ತಾಯಿದ್ದೀನಿ. ನೋಡಿ, 4.25 ನೆಕ್ ವಿಡ್ತ್ ತೊಗೊಂಡಿದ್ದೀನಿ ನಾನು. ಇಷ್ಟಾದಮೇಲೆ ಶೋಲ್ಡರ್ ಡೌನಿಂಗ್ ತೊಗೊಳ್ತಾ ಇದ್ದೀನಿ ನಾನು. 1/2 ಇಂಚಿಗೆ ಮಾರ್ಕ್ ಮಾಡಿದ್ದೀನಲ್ಲ. ಸೊ ಮಿಡ್ಲಿಗೆ ಇಲ್ಲಿ 7 ಉಳಿಯುತ್ತೆ. 7ಗೆ ಅರ್ಧಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ, ಇಲ್ಲಿಂದ 1/2 ಇಂಚಿಗೆ ಒಳಗಡೆಗೆ ಹಿಂಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿಂದ ಸ್ಟ್ರೈಟ್ ಲೈನ್ ಈ ರೀತಿ ಡ್ರಾ ಮಾಡ್ಕೊಳ್ಳೋಣ. ಇಷ್ಟಾದಮೇಲೆ ಇಲ್ಲಿಂದ ನಾನು 1 ಇಂಚನ್ನ ಆರ್ಮೋಲ್ ಶೇಪ್ಗೆ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು? 1 ಇಂಚ್. ಇದು ಎಲ್ಲ ಮೆಜರ್ಮೆಂಟ್ಗೂ ಬರೋದಿಲ್ಲ. ಸೊ ನಿಮಗೆ ಬ್ಲೌಸ್ ಮೆಜರ್ಮೆಂಟು ದೊಡ್ಡದು ಚಿಕ್ಕದು ಆಗ್ತಾ ನಾವು ಚೇಂಜಸ್ಸು ಆಗ್ತಾ ಇರುತ್ತೆ. ಸೊ ಇದನ್ನು ಚೇಂಜ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಒಂದು ಫ್ರೆಂಚ್ ಸ್ಕೇಲ್ ತೊಗೊಂಡು ಎಲ್ಲಿಗೆ ಆ ಮಾರ್ಕ್ ಸೆಟ್ ಆಗುತ್ತೋ ಅಲ್ಲಿಗೆ ಟರ್ನ್ ಮಾಡಿಕೊಂಡು ಒಂದು ಲೈನ್ನ ಶೇಪ್ ಕೊಡಬೇಕಾಗತ್ತೆ. ನೆಕ್ಸ್ಟ್ ಡೀಪ್ನ ಚೆಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ಡೀಪ್ ಇದೆ 2.25 ಇಂಚು. ಅದಕ್ಕೆ ನಾನು 3/4 ಇಂಚ್ ಆ್ಯಡ್ ಮಾಡ್ಕೊಳ್ತೀನಿ. ಏನಕ್ಕೆ ಅಂದರೆ 1/2 ಇಂಚು ಬಾಟಮ್ ಅಟ್ಯಾಚ್ಗೆ 1/4 ಇಂಚು ಪೈಪಿಂಗ್ಗೋಸ್ಕರ ಬೇಕಾಗುತ್ತೆ. ಸೊ ಹಾಗಾಗಿ ನೋಡಿ, ನೆಕ್ ವಿಡ್ತ್ 4.25 ಇದೆಯಲ್ಲ, ಇಲ್ಲೂ 4.25 ತೊಗೊಳ್ತಾ ಇದ್ದೀನಿ. ಒಂದು ಬಾಕ್ಸು ಡ್ರಾ ಮಾಡ್ಕೊಳ್ತೀನಿ ಫಸ್ಟಿಗೆ. ಈ ರೀತಿ ಡ್ರಾ ಮಾಡ್ಕೊಂಡಿದ್ದಾದಮೇಲೆ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ನೀವು ಡ್ರಾ ಮಾಡ್ಕೋಬೋದು. ನೋಡಿ, ನಾನು ಮೇಲೆ ಇಲ್ಲಿ 3 ಇಂಚಿಗೆ ಒಂದು ಮಾರ್ಕ್ನ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಡೋರಿಗೆ 3 ಇಂಚು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಬೋಟ್ ನೆಕ್ ಶೇಪ್ನ ಕೊಡ್ತೀನಿ. ಸೊ ನೀವು ಇಲ್ಲಿ ಬಟನ್ ಹಾಕಬೇಕು ಅಂದ್ರೂ ಸಹ ಸೇಮ್ ಇದೇ ರೀತಿ ಮಾಡ್ಕೊಳ್ಳಿ. ಅಂದರೆ ಬಟನ್ ಹಾಕಬೇಕು ಅಂದರೆ ನೀವು ಶೋಲ್ಡ್ರಲ್ಲಿ 1/2 ಇಂಚ್ ಲೂಸಿಂಗ್ ಬಿಡಬೇಕಾಗತ್ತೆ. ಡೋರಿ ಆದರೆ ನಾವು ಲೂಸಾಗಿ ಕಟ್ಕೊಂಡ್ರೆ ನಮಗೆ ಯಾವುದೇ ರೀತಿ ಟೈಟ್ ಬರಲ್ಲ. ಸೊ ಹಾಗಾಗಿ ನೀವು ಬಟನ್ದಾದರೆ 1/2 ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ, 8 ಇಂಚ್ ತೊಗೋಬೇಕಾಗತ್ತೆ. ನಾನಿಲ್ಲಿ ಡೋರಿ ಆಗಿರೋದ್ರಿಂದ 7.5 ಇಂಚ್ ತೊಗೊಂಡಿದ್ದೀನಿ. ನೋಡಿ, ಕರ್ವ್ ಸ್ಕೇಲ್ ತೊಗೊಂಡು ಈ ರೀತಿ ಪಾಟ್ ನೆಕ್ ಶೇಪ್ನ ಡ್ರಾ ಮಾಡಿಕೊಂಡೆ. ನೋಡಿ, ಎಷ್ಟು ಕ್ಲಿಯರಾಗಿ, ಎಷ್ಟು ಬ್ಯೂಟಿಫುಲ್ಲಾಗಿ ಈ ಒಂದು ನೆಕ್ ಶೇಪ್ ಅನ್ನೋದು ಬಂದಿದೆ. ಸೊ ಡಾಟ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಡಾಟ್ ಲೆಂತ್ ಬೇಕು ನನಗೆ 4 ಇಂಚಸ್ಸು. 4 ಇಂಚಸ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಡಾಟ್ನ ಮಾರ್ಕ್ ಮಾಡ್ಕೊಂಡಿದ್ದು ಮುಗೀತು. ಇಷ್ಟು ಬ್ಯಾಕ್ ಪಾರ್ಟ್ ಮಾರ್ಕಿಂಗು. ನಿಮ್ಗೆ ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತ ನಿಮಗೆ ಆನ್ಸರ್ ಮಾಡ್ತೀನಿ. ನೋಡಿ, 31 ಇಂಚು ಚೆಸ್ಟ್ ಮೆಜರ್ಮೆಂಟು, ವೇಸ್ಟ್ ಮೆಜರ್ಮೆಂಟು, 38 ಚೆಸ್ಟ್ ಮೆಜರ್ಮೆಂಟ್ ಬ್ಲೌಸು ನಾನೀಗ ಮಾರ್ಕ್ ಮಾಡ್ಕೊಂಡಿದ್ದು. ನನಗೆ ಆರ್ಮೋಲ್ ಬೇಕು 18 ಇಂಚು.
ಸೊ ಇಲ್ಲಿ ಕರೆಕ್ಟಾಗಿ 9 ಇಂಚ್ ನಮಗೆ ಬರ್ತಾಯಿದೆ. ಸೊ ನಾವಿನ್ನೂ ಸ್ವಲ್ಪ ಈ ಕಡೆಯಿಂದ ಕೌಂಟ್ ಮಾಡಿಕೊಂಡ್ರೆ ನಮ್ಗೆ 9 ಇಂಚು ಖಂಡಿತ ಬರುತ್ತೆ. ಇಷ್ಟು ಬ್ಯಾಕ್ ಪಾರ್ಟು. ಸೊ ಆ್ಯಸ್ ಇಟ್ ಈಸ್ ನಾನು ಕಟ್ ಮಾಡ್ಕೊಳ್ತೀನಿ. ಸೊ ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮ್ಗೆ ಮುಂಚಿತವಾಗಿ ಬರುತ್ತೆ. ಹಾಗೆಯೇ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರಾದರೂ ಸ್ಟಿಚಿಂಗ್ ಕಲಿತಾ ಇದ್ದಾರೆ ಅನ್ನೋರ್ಗಾದರೆ ಈ ಒಂದು ವೀಡಿಯೋನ ಶೇರ್ ಮಾಡಿ, ಅವ್ರಿಗೂ ಯೂಸ್ ಆಗುತ್ತೆ. ವೀಡಿಯೋನೆಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಈಸಿಯಾಗಿ ನೀವು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೋದು ಒಂದೇ ವೀಡಿಯೋದಲ್ಲಿ. ಸೊ ಮಾರ್ಕ್ ವೀಲಿಂದ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಸ್ಟಿಚ್ಚಿಂಗ್ ಟೈಮಲ್ಲಿ ಈಸಿ ಆಗುತ್ತೆ ಅನ್ನೋ ಉದ್ದೇಶ ಅಷ್ಟೇ, ಇನ್ನೇನು ಇಲ್ಲ. ಸೊ ಈಗ ಬ್ಯಾಕ್ ಪಾರ್ಟ್ನ ತೊಗೊಂಡು ಆ್ಯಸ್ ಇಟ್ ಈಸ್ ಫ್ರಂಟ್ ಪಾರ್ಟ್ ಮೇಲೆ ಹಾಕಿ ನಾನು ಮಾರ್ಕಿಂಗ್ನ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು ಅನ್ನೋದನ್ನ ನೋಡೋಣ ಬನ್ನಿ. ನೋಡಿ, ಸೇಮ್ ಬ್ಯಾಕ್ ಏನು ಕಟ್ ಮಾಡ್ಕೊಂಡ್ವೋ ಅದು ಫ್ರಂಟ್ ಮೇಲೆ ಈ ರೀತಿ ಹಾಕ್ಕೊಂಡು ಸುತ್ತು ನೀಟಾಗಿ ನಾನು 1/4 ಇಂಚ್ ಈ ಕಡೆ ಬಿಟ್ಟಿದ್ದೀನಿ. 1/4 ಇಂಚ್ ಇಲ್ಲ 1/2 ಇಂಚು ಉಕ್ಸ್ ಪಟ್ಟಿ ಕಾಜಾ ಪಟ್ಟಿಗೆ ಬಿಟ್ಕೋಬೇಕಾಗತ್ತೆ ಫ್ರಂಟಲ್ಲಿ. ಅಷ್ಟು ಬಿಟ್ಟು ಆ ಕಡೆಗೆ ಕ್ಲಾತ್ ಈ ರೀತಿ ಹಾಕ್ಕೊಂಡು ಮಾರ್ಜಿನ್ ಫುಲ್ಲು ಹೆಂಗಿದೆಯೋ ಆ್ಯಸ್ ಇಟ್ ಈಸು ಮಾರ್ಕ್ ಮಾಡ್ಕೊಳ್ಳಿ. ನೆಕ್ ಹತ್ರ ಮತ್ತು ಆರ್ಮೋಲ್ ಹತ್ರ ಟ್ಯಾಪ್ ಮಾಡ್ಕೊಳ್ಳಿ. ಮಾರ್ಕಿಂಗ್ ಬಿದ್ದರೆ ನಮಗೆ ಈಸಿ ಆಗುತ್ತೆ ಮಾರ್ಕ್ ಮಾಡೋಕ್ಕೆ ಅಂತ ಅಷ್ಟೇ. ನೋಡಿ 1/2 ಇಂಚು ಶೋಲ್ಡರ್ ಡೌನ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ ವಿಡ್ತ್ ತೊಗೊಳ್ತಾ ಇದ್ದೀವಿ 4.5 ಅಂದರೆ 1/4 ಇಂಚ್ ನಮಗಿಲ್ಲಿ ಉಕ್ಸ್ ಪಟ್ಟಿ ಕಾಜಾ ಪಟ್ಟಿದು ಹ್ಯಾಡ್ ಆಗಿ 4.5 ಆಗುತ್ತೆ. ಸೊ ಆರ್ಮೋಲ್ ಡೌನಿಂಗ್ ತೊಗೊಳ್ತಾ ಇದ್ದೀನಿ. ನೋಡಿ, ಇದು ಬ್ಯಾಕ್ ಏನಿದೆಯೋ ಅದನ್ನು ತೊಗೊಂಡಿದ್ದೀನಿ. ಅಲ್ಲಿಂದ 3/4 ಇಂಚ್ ನಾನು ಒಳಗಡೆ ತೊಗೊಳ್ತಾ ಇದ್ದೀನಿ. ಫ್ರಂಟ್ ಬ್ಯಾಕಲ್ಲಿ 1/2 ಇಂಚ್ ಒಳಗಡೆ ತೊಗೊಂಡಿದ್ದೆ, ಇದರಲ್ಲಿ 3/4 ಇಂಚು ಫ್ರಂಟಲ್ಲಿ ಒಳಗಡೆ ತೊಗೊಂಡು ಈ ರೀತಿ ಶೇಪ್ನ ಡ್ರಾ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಶೇಪ್ನ ಡ್ರಾ ಮಾಡೋದ್ರಿಂದ ನಮಗೆ ಆರ್ಮೋಲ್ ಹತ್ರ ಯಾವುದೇ ರೀತಿ ರಿಂಕಲ್ ಬರಲ್ಲ ಫ್ರಂಟಲ್ಲಿ. ಸೊ ಇಷ್ಟಾದಮೇಲೆ 2 ಇಂಚಸ್ ಮೈನಸ್ ಮಾಡ್ತಾಯಿದ್ದೀನಿ ಈ ಒಂದು ಶೇಪ್ ಬೆಲ್ಟ್ಗೋಸ್ಕರ. ನೆಕ್ ವಿಡ್ತ್ನ ಮಾರ್ಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಬ್ಲೌಸ್ ನೆಕ್ ಎಷ್ಟಿದೆಯೋ ಅಷ್ಟಕ್ಕೆ ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ 7.5 ತೊಗೊಳ್ತಾ ಇದ್ದೀನಿ. ನೆಕ್ ವಿಡ್ತು 4.5 ತೊಗೊಂಡಿದ್ದೀನಿ. ಸೊ ನಿಮ್ಗೆ ಇಲ್ಲಿ ಯಾವುದೇ ರೀತಿ ಲೂಸಿಂಗ್ ಬರಲ್ಲ. ಸೊ ನೀಟಾಗಿ ಕೂತ್ಕೊಳ್ಳುತ್ತೆ. ನೀಟಾಗಿ ಇಲ್ಲಿ ಶೇಪ್ನ ಡ್ರಾ ಮಾಡಬೇಕಾಗುತ್ತೆ. ನೋಡಿ, ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಡ್ರಾ ಮಾಡ್ಕೊಳ್ಳಿ. ನಾನಿಲ್ಲಿ ಬಾರ್ಡ್ರಲ್ಲಿ ಸ್ವಲ್ಪ ಡಿಸೈನ್ ಕೊಡಬೇಕು ಅಂದ್ಕೊಂಡಿದ್ದೀನಲ್ಲ, ಸೊ ಹೇಳೋದನ್ನಲ್ಲ ಸ್ಟಾರ್ಟಿಂಗಲ್ಲೇ. ಸೊ ಆ ರೀತಿ ಡಿಸೈನ್ನ ಕೊಡಬೇಕು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನಿಲ್ಲಿ ಈ ರೀತಿ ಶೇಪ್ನ ಡ್ರಾ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವ ರೀತಿ ಶೇಪ್ ಬೇಕೋ ಆ ರೀತಿ ಶೇಪ್ನ ನೀವು ಡ್ರಾ ಮಾಡ್ಕೋಬೋದು, ಅದು ನಿಮ್ಮ ಚಾಯ್ಸು. ನೋಡಿ, ನಾನು ಈ ರೀತಿ ಶೇಪ್ನ ಕೊಡ್ತಾಯಿದ್ದೀನಿ. ಸೊ ಎಲ್ಲೇನಾದ್ರು ಚೇಂಜಸ್ ಮಾಡ್ಕೊಳ್ಳೋಂಗಿದ್ರು ಮಾಡ್ಕೊಳ್ಳಿ. ನನಗೆ ನೆಕ್ಕು ಸ್ವಲ್ಪ ವಿಡ್ತು ಜಾಸ್ತಿ ಬೇಕು ಅಂತ ಕೇಳಿದರು ಕಸ್ಟಮರು. ಸೊ ಹಾಗಾಗಿ ನಾನು ಇದರಲ್ಲಿ ಇನ್ನು ಸ್ವಲ್ಪ ಚೇಂಜಸ್ ಮಾಡಿಕೊಂಡು ನೆಕ್ನ ಮಾರ್ಕ್ ಮಾಡ್ಕೊಳ್ತೀನಿ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ನೀವು ಡ್ರಾ ಮಾಡ್ಕೋಬೋದು. ನೋಡಿ, ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಈ ರೀತಿ ಡ್ರಾ ಮಾಡಿಕೊಂಡೆ ನಾನು. ತುಂಬಾ ಚೆನ್ನಾಗಿರುತ್ತೆ ಈ ಒಂದು ನೆಕ್ ಶೇಪ್ ಅನ್ನೋದು, ಡಿಸೈನ್ ಅನ್ನೋದು ತುಂಬಾ ಈಸಿಯಾಗೂ ಮಾಡ್ಕೋಬೋದು. ತುಂಬ ಈಸಿಯಾಗಿ ನಾನು ಬಿಗಿನರ್ಸೂ ಸ್ಟಿಚ್ ಮಾಡ್ಕೋಬೋದು, ಯಾವುದೇ ರೀತಿ ತೊಂದರೆ ಇಲ್ದಿರ ಆ ರೀತಿ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಸ್ಕಿಪ್ ಮಾಡದೆ ನೋಡಿ, ಈಸಿಯಾಗಿ ಅರ್ಥ ಆಗುತ್ತೆ. ನೋಡಿ, ನಾನಿಲ್ಲಿ 1 ಇಂಚು ಡೌನಿಂಗ್ ಮಾಡ್ಕೊಂಡಿದ್ದೀನಿ. ಈ ಡಾಟ್ ಹತ್ರ ಗಮನ ಇಟ್ಟು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. 1 ಇಂಚು ಡೌನ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ 1.5 ಇಂಚು ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ ಆ ಕಡೆ. ಮತ್ತು ಆರ್ಮೋಲ್ ಹತ್ರನೂ ಅಷ್ಟೇ 1/2 ಇಂಚು ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ 2.5 ಇಂಚಿಗೆ ಒಂದು ಮಾರ್ಕ್ ಮಾಡಿದೆ. ನೋಡಿ, ಇದು 1 ಇಂಚ್ ಆದಮೇಲೆ ಇಲ್ಲಿ 3 ಇಂಚ್ ಡಾಟ್ ಮಾರ್ಕ್ ಮಾಡಿದ್ದೀನಿ ನಾನು. ಇಲ್ಲಿಂದ 1.5ಗೆ ಮಿಡ್ಲ್ಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ 3 ಇಂಚಸ್ಗೆ ಒಂದು ಡಾಟ್ ಲೆಂತ್ನ ತಗೊಳ್ತಾ ಇದ್ದೀನಿ ಈ ರೀತಿ. ಇದೆಲ್ಲ ಡೀಟೇಲ್ಡಾಗಿ ಬೇಕು ಅಂದರೆ ನಾನು ಸುಮಾರಷ್ಟು ವೀಡಿಯೋಗಳು ಹಾಕಿದ್ದೀನಿ. 2.5 ಡಿಸ್ಟೆನ್ಸಲ್ಲಿ ಒಂದು ಡಾಟಿಂದ ಮತ್ತೊಂದು ಡಾಟಿಗೆ ಈ ರೀತಿ. ನೋಡಿ, ಫ್ರಂಟ್ ಪಾರ್ಟು ಮುಗೀತು. ಆ್ಯಸ್ ಇಟ್ ಈಸ್ ನಾನು ಕಟ್ ಮಾಡ್ಕೊಳ್ತೀನಿ. ಸೊ ಇದರಲ್ಲೂ ಅಷ್ಟೇ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ. ವೀಡಿಯೋನೆಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಈಸಿಯಾಗಿ ಅರ್ಥ ಆಗುತ್ತೆ. ಈ ಒಂದು ಡಿಸೈನು ಅಷ್ಟೇ ಫ್ರಂಟಲ್ಲಿ ಈಸಿಯಾಗಿ ನೀವು ಸ್ಟಿಚ್ ಮಾಡ್ಕೋಬೋದು ಬಿಗಿನರ್ಸ್ ಆದ್ರೂ. ಸೊ ಅಂಥ ಈಸಿ ಮೆಥಡಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ಯಾವುದೇ ರೀತಿ ಕ್ಯಾನ್ವಾಸ್ ಯೂಸ್ ಮಾಡಲ್ಲ.
ತುಂಬಾ ಚೆನ್ನಾಗಿ ಪರ್ಫೆಕ್ಟ್ ಫಿನಿಶಿಂಗ್ ಬರುತ್ತೆ, ಫಿಟ್ಟಿಂಗು ಅಷ್ಟೇ ಚೆನ್ನಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನೋಡಿ ನಾನು ಇಲ್ಲಿ ನೆಕ್ಕನ್ನು ಸಹ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು, ನೆಕ್ಕು ಕಟ್ ಮಾಡ್ಕೊಳ್ತೀನಿ. ಇಲ್ಲಿ ನಾನು ಯಾವುದೇ ರೀತಿ ಪ್ಯಾಚ್ ವರ್ಕೂ ಸ್ಟಿಚ್ ಮಾಡ್ತಾಯಿಲ್ಲ, ಹಾಗೆಯೇ ಅದ್ರ ಮೇಲೇ ಯಾವ ರೀತಿ ಈಸಿಯಾಗಿ ಪೈಪಿಂಗ್ ಕೊಟ್ಟು ನಾವು ಅಟ್ಯಾಚ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ. ಇದು ಫ್ರಂಟು ಕಟ್ಟಿಂಗು ಮುಗೀತು. ಸೊ ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಇಷ್ಟಾದಮೇಲೆ ಫ್ರಂಟು ಈಗ ಸ್ಲೀವ್ಸ್ನ ಮಾರ್ಕ್ ಮಾಡೋದು. ಸುಮಾರಷ್ಟು ಜನಕ್ಕೆ ಸ್ಲೀವ್ಸ್ ಮಾರ್ಕ್ ಮಾಡೋದೇ ದೊಡ್ಡ ಸಮಸ್ಯೆ ಆಗುಳ್ದಿರುತ್ತೆ. ತುಂಬಾ ಈಸಿಯಾಗಿ ಸ್ಲೀವ್ಸ್ನ ಮಾರ್ಕ್ ಮಾಡ್ಕೋಬೋದು. ನಮಗೆ ಆರ್ಮೋಲ್ ಬೇಕಾಗುತ್ತೆ 18 ಇಂಚಲ್ಲ, ಸೊ ಅದರಲ್ಲಿ ಅರ್ಧ 9 ಇಂಚ್ ಬೇಕು. 9 ಇಂಚ್ ನಾವು ಈ ಥರ ಕ್ರಾಸಾಗಿ ತೊಗೊಂಡ್ರೆ 9 ಇಂಚ್ ಬೇಕು. ಸೊ ಅಲ್ಲಿಗೆ ನಾವು ಒಂದು ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. 11.5 ಇಂಚು ಸ್ಲೀವ್ ಲೆಂತ್ ಬೇಕಾಗುತ್ತೆ ನನಗೆ. 11.5 ಇಂಚಿಗೆ ಒಂದು ಆ್ಯಡ್ ಮಾಡಿಕೊಂಡು 12.5 ಇಂಚನ್ನ ನಾನು ಸ್ಲೀವ್ ಲೆಂತನ್ನ ತಗೊಳ್ತೀನಿ. ಯಾಕಂದರೆ ನಮಗೆ ಸ್ಟಿಚಿಂಗಿಗೆ ಬೇಕಾಗುತ್ತೆ. ಹಾಗಾಗಿ ನೋಡಿ, ನಾವು ಆರ್ಮೋಲ್ ಡೌನಿ ಇದು ತೊಗೊಳ್ತಾ ಇದ್ದೀನಿ ನಾನು. ಡೌನಿಂಗ್ 4 ಇಂಚು ನೋಡಿ, ಇಲ್ಲಿಂದ ಇಲ್ಲಿ 9 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ 18 ಇಂಚು ಬೇಕಲ್ಲ, ಸೊ 9 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿಂದ ಎಕ್ಸ್ಟ್ರಾ ಮಾರ್ಜಿನ್ಗೆ 1.5 ಇಂಚು. ಇಲ್ಲಿಂದ ನೋಡಿ 2 ಇಂಚಸ್ಗೊಂದು ಆ್ಯಡ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 2 ಇಂಚಸ್ಸಿಂದ ನೀಟಾಗಿ ಯಾವ ರೀತಿ ಶೇಪ್ ಕೊಡಬೇಕು ಅನ್ನೋದು ನೋಡಿ. ಲೂಸು ಸ್ಲೀವ್ ಲೂಸ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. 5 ಇಂಚಿದೆ, 5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಎಕ್ಸ್ಟ್ರಾ 1.5 ಇಂಚು ಮಾರ್ಜಿನ್ಗೆ ಈ ಲೂಸಿಂಗು ಮಾರ್ಕ್ನ ಸ್ಟ್ರೈಟ್ ಲೈನ್ ಒಂದು ಹಾಕ್ಕೋಬೇಕಾಗುತ್ತೆ ಆರ್ಮೋಲಿಂದ ಹಿಡಿದು. ಈಗ ಇಲ್ಲಿ ನಾವು ಶೇಪ್ನ ಡ್ರಾ ಮಾಡಬೇಕು. ನೋಡಿ ಎಷ್ಟು ಈಸಿಯಾಗಿ ಶೇಪ್ನ ಡ್ರಾ ಮಾಡ್ಬೋದು ಅಂತ. ಸುಮ್ಮನೆ ಒಂದು ಲೈನ್ ಹಾಕ್ಕೊಂಡೆ ಇಲ್ಲಿಂದ ಒಂದು 1/4 ಇಂಚಷ್ಟು ಈ ಥರ ಬೆಂಡ್ ಮಾಡ್ತಾ ಶೇಪ್ನ ಡ್ರಾ ಮಾಡಬೇಕಾಗತ್ತೆ. ಗೊತ್ತಾಯ್ತಲ್ಲ, ತುಂಬಾ ಈಸಿಯಾಗಿ ಸ್ಲೀವ್ನ ಡ್ರಾ ಮಾಡ್ಕೋಬೋದು. ಇದು ಫ್ರಂಟ್ ಶೇಪ್, ಅರ್ಥ ಆಯ್ತಲ್ಲ. ಇದು ಫ್ರಂಟ್ ಶೇಪು, ಅದು ಬ್ಯಾಕ್ ಶೇಪು. ಪರ್ಫೆಕ್ಟಾಗಿ ನಿಮಗೆ ಫಿನಿಶಿಂಗು ಬರುತ್ತೆ, ಫಿಟ್ಟಿಂಗು ಬರುತ್ತೆ. ಇದರಲ್ಲಿ ಏನೇ ಡೌಟ್ ಇಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಈ ಒಂದು ಮೆಥಡ್ನ ನೀವು ಫಾಲೋ ಮಾಡಿ, ಖಂಡಿತ ಸ್ಲೀವ್ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಇವರಿಗೆ ಸ್ವಲ್ಪ ಈ ಥರ ಕ್ರಾಸಾಗಿ ಸ್ಲೀವ್ನ ಅಟ್ಯಾಚ್ ಮಾಡೋದ್ರಿಂದ ಅವ್ರಿಗೆ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ. ಸೊ ಕೆಲವ್ರಿಗೆ ಸ್ಟ್ರೈಟ್ ಹಾಕ್ಕೊಂಡ್ರೂ ಫಿಟ್ಟಿಂಗ್ ಚೆನ್ನಾಗಿ ಬರುತ್ತೆ. ಕೆಲವ್ರಿಗೆ ಏನಾಗುತ್ತೆ ಅಂದರೆ ಈ ಥರ ಸ್ವಲ್ಪ ಕರ್ವಾಗಿ ತೊಗೋಬೇಕಾಗತ್ತೆ. ಸೊ ಅದಕ್ಕೆ ನಾನಿಲ್ಲಿ ಕರ್ವಾಗಿ ತೊಗೊಂಡು ಆ್ಯಸ್ ಇಟ್ ಈಸ್ ಮಾರ್ಕ್ ಮೇಲೆ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಫ್ರಂಟ್ನ ನೋಡಿ, ಫ್ರಂಟು ಕಟ್ಟಿಂಗು ಆಯಿತು. ಇಷ್ಟು ಸ್ಲೀವ್ಸ್ ಕಟ್ಟಿಂಗು. ಅಲ್ಲಿ ಸ್ವಲ್ಪ ಪೀಸ್ ಕೊಡಬೇಕು ನಾನು, ಮತ್ತೆ ಕೊಡ್ತೀನಿ. ಇಲ್ಲೊಂದು ಚೂರು ಕೊಡಬೇಕಾಗತ್ತೆ. ಇಷ್ಟಾದಮೇಲೆ ಶೇಪ್ ಬೆಲ್ಟ್ನ ಮಾರ್ಕ್ ಮಾಡ್ಕೊಳ್ಳೋದು. ನೋಡಿ, ಶೇಪ್ ಬೆಲ್ಟ್ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಡಬಲ್ ಫೋಲ್ಡಿಂಗಲ್ಲಿ ಬಟ್ಟೆ ತೊಗೊಂಡಿದ್ದೀನಿ. ಸೊ ಎಷ್ಟಿದೆ ಫಸ್ಟ್ ಲೆಂತು ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, 10.5 ಬೇಕು ನನಗೆ. 10.5ಗೆ 1/2 ಇಂಚ್ ಆ್ಯಡ್ ಮಾಡ್ಕೊಂಡು ನಾನು 11 ಇಂಚ್ ತೊಗೊಳ್ತೀನಿ. ಈ ಕಡೆ 3.5, ಈ ಕಡೆ 4 ಇಂಚ್ ತೊಗೊಳ್ತೀನಿ. ಇಷ್ಟು ತೊಗೊಂಡು ಈ ರೀತಿ ನೀಟಾಗಿ ಶೇಪ್ನ ಡ್ರಾ ಮಾಡ್ಕೊಳ್ತೀನಿ. ಡ್ರಾ ಮಾಡಿಕೊಂಡು ಆ್ಯಸ್ ಇಟ್ ಈಸ್ ಅದನ್ನ ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ, ಇಲ್ಲಿ ಫ್ರಂಟಲ್ಲಿ ನಾನು ಒಂದು 1/4 ಇಂಚಷ್ಟು ಈ ರೀತಿ ಶೇಪ್ನ ತೊಗೊಳ್ತೀನಿ. ಈ ರೀತಿ ಶೇಪ್ ತೊಗೊಳ್ಳೋದ್ರಿಂದ ಫ್ರಂಟಲ್ಲಿ ನಿಮಗೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಉಕ್ಸ್ಪಟ್ಟಿ ಕಾಜಾಪಟ್ಟಿ ಹತ್ರ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು. ಇಷ್ಟು ಮಾರ್ಕಿಂಗು ಕಟ್ಟಿಂಗು ಮುಗೀತು. ಈಗ ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಕ್ಲಾತ್ನ ಕಟ್ ಮಾಡ್ಕೊಳ್ತೀನಿ ನಾನೀಗ. ನೋಡಿ, ಶೋಲ್ಡ್ರ್ ನಾನು ಡೌನಿಂಗ್ ತೊಗೊಂಡಿರಲಿಲ್ಲ, ಕಟ್ ಮಾಡಿರಲಿಲ್ಲ. ಸೊ ಕಟ್ ಮಾಡಿಕೊಂಡೆ. ಇಲ್ಲೂ ಅಷ್ಟೇ ಒಂದು 1/4 ಇಂಚಷ್ಟು ಈ ರೀತಿ ಕಟ್ ಮಾಡ್ಕೊಳ್ತೀನಿ. ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಫ್ರಂಟು ಇಟ್ಟು ನೋಡ್ಕೋಬೇಕಾಗತ್ತೆ. ನಿಮ್ಗೆ ಏನಾದರೂ ವೇರಿಯೇಷನ್ ಇದೆ ಅಂದರೆ ಕಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಯಾವುದೇ ರೀತಿ ವೇರಿಯೇಷನ್ ಇಲ್ಲ, ಕರೆಕ್ಟಾಗಿ ಬಂದಿದೆ. ಈಗ ನಾನು ಇದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಕಟ್ ಮಾಡ್ಕೊಳ್ತೀನಿ. ಸೊ ಮೇನ್ ಫ್ಯಾಬ್ರಿಕಲ್ಲಿ ನೋಡಿ, ಬಾರ್ಡ್ರ್ ನನಗೆ ಸೈಡ್ಸಿಗೆ ಪೂರ್ತಿ 3 ಕಡೆನೂ ನಮಗೆ ಬಾರ್ಡ್ರ್ ಬಂದಿದೆ. ಸೊ ಹಾಗಾಗಿ ಈ ಕಡೆನೂ ಬಂದಿದೆ, ಈ ಕಡೆನೂ ಬಂದಿದೆ, ಮತ್ತು ನೋಡಿ ಈ ಕಡೆನೂ ಬಂದಿದೆ. ಸೊ ನಮಗೆ ಬಾರ್ಡ್ರು ಜಾಸ್ತಿನೇ ಬಂದಿದೆ. ಏನಾದರೂ ಪ್ಯಾಚ್ ವರ್ಕ್ ಮಾಡ್ಕೊಳ್ಳೋರಾದ್ರೂ ಮಾಡ್ಕೋಬೋದು. ಬಾರ್ಡ್ರ್ ತುಂಬ ಜಾಸ್ತಿನೇ ಬಂದಿದೆ. ಸೊ ನನ್ನ ಕಸ್ಟಮರು ಈ ರೀತಿ ಸ್ಟಿಚ್ ಮಾಡೋಕ್ಕೆ ಹೇಳಿದ್ರು. ಸೊ ಹಾಗಾಗಿ ನಾನು ಈ ಡಿಸೈನ್ನ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಮಿಷಿನ್ ಮೇಲೆ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ನಾನು ಹೇಳ್ತಿರ್ತೀನಲ್ಲ ಪದೇ ಪದೇ, ಒಂದೇ ಸಲ ಫ್ಲೋರ್ ಮೇಲೆ ಹಾಕ್ಕೊಂಡು ನೀಟಾಗಿ
ಒಂದೇ ಸಲ ಎಲ್ಲ ಪೀಸ್ನು ಕಟ್ ಮಾಡ್ಕೊಳ್ಳಿ, ಸೆಟ್ ಮಾಡ್ಕೋಬೋದು ಕ್ಲಾತ್ನ ಅಂತ ಹೇಳ್ತಿರ್ತೀನಿ. ಸೊ ನಾನು ಈಗ ಫ್ಲೋರ್ ಮೇಲೆ ಹಾಕ್ಕೊಂಡೆ ಕಟ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ. ಏನು ಗೊತ್ತಾ, ಮೈನ್ ಫ್ಯಾಬ್ರಿಕ್ ಕಡಿಮೆ ಇದ್ದಾಗ ನೀವು ಒಂದು ಕಡೆ ನೀಟಾಗಿ ಹಾಕ್ಕೊಂಡು ಒಂದು ಕಡೆ ಸೆಟ್ ಮಾಡಿಕೊಂಡು, ನಿಮಗೆ ಅದಾಗಿಲ್ಲ ಅಂದರೆ ಬೇರೆ ಕಡೆ ಶಿಫ್ಟ್ ಮಾಡಿಕೊಂಡು ಬೇರೆ ಫೋಲ್ಡಿಂಗ್ ಮಾಡಿಕೊಂಡು ಕಟ್ ಮಾಡ್ಕೋಬೋದು. ಒಂದೊಂದೇ ಪೀಸ್ನ ಕಟ್ ಮಾಡ್ಕೊಳಕ್ಕೆ ಹೋದರೆ ಶಾರ್ಟೇಜ್ ಆಗಿಬಿಡುತ್ತೆ. ಬನ್ನಿ ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಬ್ಯಾಕ್ ಪಾರ್ಟ್ ನಾನು ಮಾರ್ಕಿಂಗ್ ಮಾಡ್ಕೊಂಡಿದ್ದಲ್ಲ, ಆ್ಯಸ್ ಇಟ್ ಈಸ್ ಮಾರ್ಕಿಂಗ್ ಮೇಲೇ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ನೆಕ್ ಶೇಪ್ ಅನ್ನೋದು ಬಂದಿದೆ ಅಂತ. ಇದು ನಾನು ಓಪನ್ ಮಾಡ್ಕೊಂಡಿಲ್ಲ, ಮತ್ತೆ ಓಪನ್ ಮಾಡ್ಕೊಳ್ತೀನಿ ನಿಮ್ಗೆ ನೆಕ್ ಶೇಪ್ ತೋರಿಸೋಣ ಅಂತ. ಸೊ ನೆಕ್ ಶೇಪ್ ನಿಮಗೆ ಈ ಥರ ಬಂದಿದೆ. ಈಗ ನಾನು ಇದನ್ನು ನೋಡಿ ಈ ರೀತಿ ಹಾಕ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ಸರಿ ಹೋಗುತ್ತೆ ಮೈನ್ ಫ್ಯಾಬ್ರಿಕ್ ಅಂತ ನೋಡ್ಕೊಳ್ಳಿ. ನಾನು ಇದಕ್ಕೆ ಪೈಪಿಂಗ್ ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಇನ್ವಿಸಿಬಲ್ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡೋಣ ಅಂದ್ಕೊಂಡೆ. ಸೊ ಈಗಾಗಲೇ ಪೈಪಿಂಗ್ ಕ್ಲಾತ್ಗೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಥ್ರೆಡ್ನ. ಈಗ ಪೈಪಿಂಗ್ಗೆ ಸ್ಟಿಚ್ನ ಮಾಡ್ಕೊಳ್ತಾ ಇದ್ದೀನಿ, ನೋಡ್ತಿರ್ಬೋದು ನೀವು. ಈ ರೀತಿ ಪೈಪಿಂಗ್ ಕೊಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಫಿನಿಶಿಂಗು. ಇನ್ವಿಸಿಬಲ್ ಕೊಡೋದ್ರಿಂದ, ಇನ್ವಿಸಿಬಲ್ ಕೊಡಬೇಕಂದ್ರೆ ನೀವು ಮೈನ್ ಫ್ಯಾಬ್ರಿಕ್ಕಿಗೆ ಯಾವುದೇ ಕಾರಣಕ್ಕೂ ಪೈಪಿಂಗ್ನ ಅಟ್ಯಾಚ್ ಮಾಡ್ಕೋಬಾರ್ದು, ಲೈನಿಂಗಿಗೆ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಈ ರೀತಿ 1/4 ಇಂಚ್ ಮಾರ್ಜಿನ್ಗೆ ಅಟ್ಯಾಚ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಫುಲ್ಲು ನಿಮಗೆ ನೆಕ್ ಏನು ಕಟ್ ಮಾಡ್ಕೊಂಡಿದ್ದೀರೋ ನೆಕ್ ಪೂರ್ತಿ ಇದೇ ರೀತಿ ಅಟ್ಯಾಚ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಸ್ವಲ್ಪ ಸೈಡಿಗೆ ಬಂದರೆ ಇಂಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಕರೆಕ್ಟಾಗಿ ಪೈಪಿಂಗ್ನ ಅಟ್ಯಾಚ್ ಮಾಡ್ಕೋಬೇಕು. ಅಂದರೆ ಅಟ್ಯಾಚ್ ಮಾಡ್ಕೊಳ್ಳೋದು ಅಷ್ಟೇ ಒಂದೇ ವಿಡ್ತಲ್ಲಿರಬೇಕು, ಇಲ್ಲಾಂದರೆ ನಮಗೆ ನೆಕ್ ಶೇಪ್ ಅನ್ನೋದು ಚೇಂಜ್ ಆಗಿಬಿಡುತ್ತೆ. ಸೊ ಒಂದೇ ವಿಡ್ತಲ್ಲೇ ನಾವು ಅಟ್ಯಾಚ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ನೋಡಿ, ಈ ಟರ್ನಿಂಗಲ್ಲಿ ಒಂದು ಕಟ್ ಮಾರ್ಕ್ನ ಇಟ್ಕೊಂಡು ಟರ್ನ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಸ್ಲೋ ಆದರೂ ಪರವಾಗಿಲ್ಲ, ಪರ್ಫೆಕ್ಟಾಗಿ ನೀವು ಟರ್ನಿಂಗ್ನ ತಗೋಬೇಕಾಗತ್ತೆ. ನೋಡಿ, ನೀಟಾಗಿ ಪೈಪಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ದು ಆಯಿತು. ಈಗ ಅದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನಾನೀಗ ಇದಕ್ಕೆ ಗುಂಡ್ಪಿನ್ ಹಾಕ್ಕೊಳ್ತೀನಿ. ಒಂದು 3-4 ಕಡೆ ಗುಂಡ್ಪಿನ್ ಹಾಕ್ಕೊಂಡು, ಬಟ್ಟೆ ಜರುಗ್ದಂಗಿರುತ್ತೆ. ನೀಟಾಗಿ ಗುಂಡ್ಪಿನ್ ಹಾಕ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಸೊ ನೆಕ್ ಶೇಪ್ ಅನ್ನೋದನ್ನು ಚೇಂಜ್ ಆಗದೇ ಇರುತ್ತೆ. ನೋಡಿ, ನೀಟಾಗಿ ಪೈಪಿಂಗ್ ಈಗಾಗಲೇ ನಾವೇನು ಪೈಪಿಂಗಿಗೆ ಸ್ಟಿಚ್ ಹಾಕಿದ್ವೋ ಸೊ ಅದ್ರ ಪಕ್ಕನೇ ನೀಟಾಗಿ ಸ್ಟಿಚ್ನ ಹಾಕ್ಕೊಳ್ತಾ ಬರಬೇಕಾಗತ್ತೆ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ, ತುಂಬಾ ಯೂಸ್ ಆಗುತ್ತೆ. ನೀವು ಕೂಡ ಈ ಥರನೇ ಒಂದು ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಡು ನೋಡಿ, ಫಿನಿಶಿಂಗ್ ಹೆಂಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ, ಅದರಲ್ಲಿ ನೋ ಡೌಟ್. ನೋಡಿ, ಈಗ ಈ ಮೇನ್ ಫ್ಯಾಬ್ರಿಕ್ ಎಕ್ಸ್ಟ್ರಾ ಇರೋದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಕಟ್ ಮಾಡ್ಕೊಂಡು ನೀಟಾಗಿ ಕಟ್ ಮಾರ್ಕ್ಸ್ ಹಾಕ್ಕೊಳ್ಳಿ. ಪ್ರತಿಯೊಂದು ಸ್ಟೆಪ್ಸಲ್ಲೂ ನಿಮಗೆ ಫಿನಿಶಿಂಗ್ ಯಾವ ರೀತಿ ಬರುತ್ತೆ ನಾನು ಸ್ಟಿಚ್ ಮಾಡೋದ್ರಲ್ಲಿ ಅಂತ ಒಂದು ಸಲ ನೋಡಿ. ನೀಟಾಗಿ ಫಿನಿಶಿಂಗು ಬರುತ್ತೆ. ಸೊ ಅದೇ ರೀತಿ ನೀವು ಫಿನಿಶಿಂಗು ಚೆನ್ನಾಗಿ ಬರೋದಕ್ಕೆ ನೀವು ಟ್ರೈ ಮಾಡಬೇಕಾಗತ್ತೆ. ಹೇಗೋ ಒಂದು ಹಾಗೇ ಸ್ಟಿಚ್ ಮಾಡಿದ್ರೂ ಆಗೋದಿಲ್ಲ. ಫಿನಿಶಿಂಗು ನೀಟಾಗಿರಬೇಕು. ಫಿನಿಶಿಂಗ್ ಜೊತೆಗೆ ಫಿಟ್ಟಿಂಗು ಕೂಡ ನೀಟಾಗಿ ಬರಬೇಕಾಗತ್ತೆ. ಸೊ ಅವೆರಡನ್ನೂ ಸ್ವಲ್ಪ ಮೈಂಡಲ್ಲಿ ಇಟ್ಕೊಂಡು ನಾವು ಬ್ಲೌಸ್ನ ಸ್ಟಿಚ್ ಮಾಡಬೇಕಾಗತ್ತೆ. ನೋಡಿ, ಈ ಕಾರ್ನರ್ಸಲ್ಲಿ ನಾನೊಂದು ಮೊಳೆ ತೊಗೊಂಡು ಅದನ್ನು ನೀಟಾಗಿ ಹೊರಗಡೆಗೆ ತಗೊಳ್ತಾ ಇದ್ದೀನಿ. ಆ ಶೇಪ್ ಅನ್ನೋದನ್ನು ಬಟ್ಟೆನ ತುಂಬಾ ಎಳಿಬಾರ್ದು. ಯಾವುದೇ ಕಾರಣಕ್ಕೂ ಸ್ಟಿಚ್ ಮಾಡ್ಕೋಬೇಕಾದ್ರೆ ಬಟ್ಟೆನ ಎಳಿಬಾರ್ದು. ಎಳಿದಿರ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ನೆಕ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಈಗ ನೋಡಿ, ಆ ಪೈಪಿಂಗ್ ಪಕ್ಕನೇ ಒಂದು ಸ್ಟಿಚ್ನ ಹಾಕ್ಕೊಳ್ತೀನಿ. ಈ ರೀತಿ ಸ್ಟಿಚಿಂಗ್ ಹಾಕ್ಕೊಳ್ಳೋದ್ರಿಂದ ಪೈಪಿಂಗ್ ನಮಗೆ ಪರ್ಫೆಕ್ಟಾಗಿ ಕಾಣಿಸುತ್ತೆ. ಗೊತ್ತಾಯ್ತಲ್ಲ, ಪೈಪಿಂಗ್ ನೀಟಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಪೈಪಿಂಗ್ ಅನ್ನೋದು ಬಂದಿದೆ. ಈಗ ನೀಟಾಗಿ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ನೀಟಾಗಿ ಸುತ್ತೂ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲೂ ಅಷ್ಟೇ ಯಾವುದೇ ರೀತಿ ರಿಂಕಲ್ ಬರ್ದಿರೋ ನೀವು ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ.
ನೋಡಿ ಈಗ ಎಕ್ಸ್ಟ್ರಾ ಫ್ಯಾಬ್ರಿಕ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಎಕ್ಸ್ಟ್ರಾ ಫ್ಯಾಬ್ರಿಕೆಲ್ಲ ನೀಟಾಗಿ ಕಟ್ ಮಾಡಿದಾದಮೇಲೆ ಡಾಟ್ಸ್ನ ಸ್ಟಿಚ್ ಮಾಡ್ತೀನಿ ನಾನು. ಈಗ ಡಾಟ್ಸ್ನ ಸ್ಟಿಚ್ ಮಾಡ್ಕೋಬೇಕು. ಡಾಟ್ಸ್ನ ಸ್ಟಿಚ್ ಮಾಡಿದಾದಮೇಲೆ ವೇಸ್ಟ್ ಪಟ್ಟಿನ ಅಟ್ಯಾಚ್ ಮಾಡಬೇಕಾಗತ್ತೆ. ನೋಡಿ ಡಾಟ್ಸು ಕರೆಕ್ಟಾಗಿ ನಾವೇನು ಮಾರ್ಕಿಂಗ್ ಮಾಡಿದ್ವೋ ಆ ಮಾರ್ಕಿಂಗ್ ಪ್ರಕಾರ ಡಾಟ್ಸ್ನ ಸ್ಟಿಚ್ ಮಾಡಿದ್ದಾಯಿತು. ಈಗ ನೋಡಿ ವೇಸ್ಟ್ ಪಟ್ಟಿಗೆ ನಾನು ಆಲ್ರೆಡಿ ಕ್ಲಾತ್ನ ಸ್ಟ್ರೈಟ್ ಪೀಸ್ನ ಕಟ್ ಮಾಡ್ಕೊಂಡಿದ್ದೆ 1.5 ಇಂಚ್ ವಿಡ್ತಲ್ಲಿ. ಸೊ ಅದನ್ನ ನೀಟಾಗಿ 1/2 ಇಂಚು ಫೋಲ್ಡ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಮಾಡಿಕೊಂಡು ಮತ್ತು ನಾನು ಇದನ್ನು ಬ್ಲೌಸ್ ಬ್ಯಾಕ್ಗೆ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಬ್ಲೌಸಲ್ಲಿ ನಾವು 1/2 ಇಂಚ್ ಮಾರ್ಜಿನ್ ಬಿಟ್ಟಿರ್ತೀವಲ್ಲ ವೇಸ್ಟ್ ಹತ್ರ, ಸೊ ಅದಕ್ಕೆ 1/2 ಇಂಚಿಗೆ ನೀಟಾಗಿ ಸ್ಟಿಚ್ ಹಾಕ್ಕೋಬೇಕು. ಲೈನಿಂಗ್ನ ಓಪನ್ ಮಾಡಿ ಲೈನಿಂಗ್ ಮೇಲೇ ಪಕ್ಕನೇ ಕಿನಾರೆ ಸ್ಟಿಚ್ ಒಂದು ಹಾಕ್ಕೊಂಡು ಈ ರೀತಿ ಫಿನಿಶಿಂಗ್ ಕೊಡಬೇಕಾಗತ್ತೆ. ಇದಾದಮೇಲೆ ನೆಕ್ಸ್ಟ್ ಇಲ್ಲಿ ಫೋಲ್ಡ್ ಮಾಡ್ಕೊಳ್ತಾ ರೆಡಿ ಸ್ಟಿಚ್ ಹಾಕ್ಕೋಬೇಕು. ನೀವು ಬೇಕಾದ್ರೆ ಇಲ್ಲಿ ಎಮ್ಮಿಂಗು ಕೂಡ ಮಾಡ್ಕೋಬೋದು, ಫಿನಿಶಿಂಗ್ ಚೆನ್ನಾಗಿರುತ್ತೆ. ಸೊ ನನಗೆ ಎಮ್ಮಿಂಗ್ ಮಾಡೋಕ್ಕೆ ಟೈಮ್ ಇಲ್ಲ, ಸೊ ಇದು ಸ್ಟಿಚ್ಚು ಏನು ಎತ್ತಿ ಕಾಣಿಸಲ್ಲ, ಸೊ ಹಾಗಾಗಿ ನಾನು ಸ್ಟಿಚ್ ಹಾಕ್ಕೊಳ್ತೀನಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬ್ಯಾಕ್ ಪಾರ್ಟ್ ಬಂದಿದೆ ಅಂತ. ನೀವು ಈ ರೀತಿಯೂ ಇಟ್ಕೊಂಡು ನೋಡಿ, ನಿಮಗೆಲ್ಲೇ ವೇರಿಯೇಷನ್ ಬಂದ್ರೂ ಒಂದು ಸಲ ಕಟ್ ಮಾಡ್ಕೊಳ್ಳೋದು ಬೆಸ್ಟು. ನೋಡಿ ಯಾವುದೇ ರೀತಿ ವೇರಿಯೇಷನ್ ಬಂದಿಲ್ಲ, ನನಗೆ ಪರ್ಫೆಕ್ಟಾಗಿ ಬಂದಿದೆ. ಇಷ್ಟಾದಮೇಲೆ ನಾನು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ನೋಡಿ ಇದಕ್ಕೆ ಪೀಸು ಸ್ವಲ್ಪ ಕೊಡಬೇಕು ಅನ್ನಲ್ಲ, ಸ್ವಲ್ಪನ ಪೀಸ್ನ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ನಮಗೊಂದು ಸ್ವಲ್ಪನೂ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೀಟಾಗಿ ಫಿನಿಶಿಂಗ್ ಬರಬೇಕಂದ್ರೆ ನಾವು ಒಂದೊಂದು ಸ್ಟೆಪ್ನು ನೀಟಾಗೆ ಫಾಲೋ ಮಾಡ್ಕೊಂಡು ಹೋಗಬೇಕು. ಒಂದು ಸ್ವಲ್ಪ ಪೀಸ್ ಬೇಡ ಬಿಡು ಅದು ಒಳಗಡೆ ಹೋಗುತ್ತೆ ಅಂತ ಬಿಟ್ಟರು ನಮಗೆ ಅಲ್ಲಿ ಮೇಯ್ನ್ ಫ್ಯಾಬ್ರಿಕ್ ಮಾತ್ರ ಕಾಣಿಸುತ್ತೆ, ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಬರಲ್ಲ. ಸೊ ಹಾಗಾಗಿ ಆ ಸ್ವಲ್ಪನೂ ಪೀಸ್ ಕಟ್ಟಿ ನಾವು ಫಿನಿಶಿಂಗ್ ಕೊಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈಗ ಈ ರೀತಿ ನೀಟಾಗಿ ಪೀಸ್ ಎಲ್ಲ ಕೊಟ್ಟು ರೆಡಿ ಮಾಡ್ಕೊಂಡ್ಮೇಲೆ ನೀಟಾಗಿ ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಈ ರೀತಿ ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ. ಲೈನಿಂಗ್ ಓಪನ್ ಮಾಡ್ತಾ ಒಂದು ಕಿನಾರೆ ಸ್ಟಿಚ್ ಹಾಕ್ಕೋಬೇಕು. ನೀವು ಬಿಗಿನರ್ಸ್ ಆದರೆ ಖಂಡಿತ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು, ಯಾವ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ವಿಡಿಯೋ ಸ್ಕಿಪ್ ಮಾಡ್ತಾ ಹೋದರೆ ನಾವು ಸೆಂಟ್ರಲ್ಲಿ ಹೇಳೋ ಕೆಲವೊಂದು ಟಿಪ್ಸ್ ಎಲ್ಲ ನಿಮಗೆ ಮಿಸ್ ಆಗುತ್ತೆ. ನೀವು ಆವಾಗ ಫಿನಿಶಿಂಗ್ ಯಾವ ರೀತಿ ಬರಬೇಕು, ಫಿಟ್ಟಿಂಗ್ ಯಾವ ರೀತಿ ಬರಬೇಕು ಅನ್ನೋದನ್ನೆಲ್ಲ ತುಂಬಾ ಮಿಸ್ ಮಾಡ್ಕೊಳ್ತೀರಾ. ವೀಡಿಯೋನೆಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದ್ರಿಂದ ನಾವು ಕೊಡೋ ಪ್ರತಿಯೊಂದು ಟಿಪ್ಸು ನಿಮಗೆ ಯೂಸ್ ಆಗುತ್ತೆ. ನೋಡಿ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು. ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕ್ನೆಲ್ಲ ನಾನು ಕಟ್ ಮಾಡ್ಕೊಳ್ತೀನಿ. ಫ್ರಂಟಲ್ಲಿ ಶೇಪ್ ಬೆಲ್ಟ್ಗೆ ನಾವು ಕ್ಲಾತ್ ಕಟ್ ಮಾಡ್ಕೊಂಡಿದ್ದೀವಲ್ಲ, ನೋಡಿ ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಶೇಪ್ ಬೆಲ್ಟ್ ಅಟ್ಯಾಚ್ ಮಾಡ್ಕೊಳ್ಳೋಕ್ಕೂ ನೋಡಿ ಈ ರೀತಿ ಫಸ್ಟಿಗೆ ನೀವು ಎದುರು ಬದ್ರು ಬರೋ ಥರ ಈ ರೀತಿ ಇಟ್ಕೊಳ್ಳಿ. ಆ ರೀತಿ ಇಟ್ಟು ನೀವು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದೇ ಸೈಡ್ ಬರೋ ಚಾನ್ಸಸ್ ಇರಲ್ಲ. ನೀಟಾಗಿ ಪರ್ಫೆಕ್ಟಾಗಿ ಒಂದೇ ಸಲ ಶೇಪ್ ಬೆಲ್ಟು ರೆಡಿ ಆಗಿಬಿಡುತ್ತೆ. ಎಕ್ಸ್ಟ್ರಾ ಫ್ಯಾಬ್ರಿಕ್ ಇದ್ದರೆ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಆ್ಯಸ್ ಇಟ್ ಈಸು ನೀವು ಕಿನಾರೆ ಸ್ಟಿಚ್ ಹಾಕ್ಕೋಬೇಕಾಗತ್ತೆ ಲೈನಿಂಗ್ ಮೇಲೆ ಈ ರೀತಿ. ಈಗ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ ಮೇಲೆ ನೀಟಾಗಿ ಒಂದು ಕಿನಾರೆ ಸ್ಟಿಚ್ಚು ಹಾಕ್ಕೋಬೇಕು. ಇಲ್ಲೂ ಅಷ್ಟೇ ರಿಂಕಲ್ ಬರಬಾರ್ದು, ನೀಟಾಗಿ ಫಿನಿಶಿಂಗ್ ಬರೋ ಥರ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಇಷ್ಟಾದಮೇಲೆ ಫ್ರಂಟ್ ಪಾರ್ಟು ನೋಡಿ, ಫ್ರಂಟ್ ಪಾರ್ಟಲ್ಲಿ ನಾನು ಹೇಳೋದಲ್ಲ ಸ್ವಲ್ಪ ಇಲ್ಲಿ ಬಾರ್ಡ್ರನ್ನ ಕೊಟ್ಟು ಡಿಸೈನ್ ಮಾಡ್ತೀನಿ ಅಂತ, ಪ್ಯಾಟರ್ನ್ ಬ್ಲೌಸ್ ಥರ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ನೋಡಿ ಲೈನಿಂಗ್ ಮೇಲೇ ಸ್ಟಿಚ್ ಹಾಕ್ಕೊಂಡು ಇದನ್ನ ಉಲ್ಟಾ ಮಾಡ್ಕೊಳ್ತೀನಿ. ನೋಡಿ ಒಂದು ಸ್ವಲ್ಪ ಗಮನ ಇಟ್ಟು ನೋಡಿ ಯಾವ ರೀತಿ ಇದು ಅಂತ. ಈ ರೀತಿ ನೀಟಾಗಿ ಸೀದಾ ಮೇಲೆ ಹಾಕ್ಕೋಬೇಕಾಗತ್ತೆ. ಈ ಒಂದು ಲೈನಿಂಗ್ನ ಸೀದಾ ಮೇಲೆ ಹಾಕ್ಕೊಂಡು ಈ ರೀತಿ ಸ್ಟಿಚ್ ಮಾಡಿ ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ಕಟ್ ಮಾಡಿಕೊಂಡು ಅಲ್ಲಲ್ಲಿ ಕಟ್ ಮಾರ್ಕ್ಸ್ ಇಟ್ಕೊಂಡು ಲೈನಿಂಗ್ನ ಟರ್ನ್ ಮಾಡ್ಕೊಳ್ಳಿ. ಈ ರೀತಿ ಲೈನಿಂಗ್ನ ಟರ್ನ್ ಮಾಡಿಕೊಂಡು ನೀಟಾಗಿ ರಿಂಕಲ್ ಬರ್ದಿರೋ ಫೋಲ್ಡಿಂಗ್ ಮಾಡ್ಕೊಳ್ಳಿ.
ಫೋಲ್ಡಿಂಗ್ ಮಾಡಿಕೊಂಡು ನೀಟಾಗಿ ಒಂದು ಕಿನಾರೆ ಸ್ಟಿಚ್ನ ಹಾಕಬೇಕಾಗತ್ತೆ ಈ ರೀತಿ. ಈ ರೀತಿ ನೀಟಾಗಿ ಕಿನಾರ ಸ್ಟಿಚ್ ಹಾಕ್ಕೊಂಡ್ರೆ ಫಿನಿಶಿಂಗ್ ನೀಟಾಗಿ ಕೂತ್ಕೊಳ್ಳುತ್ತೆ. ಈ ರೀತಿ ನೀಟಾಗಿ ಹಾಕ್ಕೊಂಡ್ಮೇಲೆ ಸುತ್ತು ಲೈನಿಂಗು ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ತೀನಿ ನಾನೀಗ. ನೋಡಿ, ಇದು ಅಷ್ಟೇ ರಿಂಕಲ್ ಬರಬಾರ್ದು, ನೀಟಾಗಿ ಫಿನಿಶಿಂಗ್ ಬರೋ ಥರ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಇನ್ನೊಂದು ಸೇಮ್ ಅದೇ ರೀತಿ ನೆಕ್ನ ಟರ್ನ್ ಮಾಡಿಕೊಂಡು ನೀಟಾಗಿ ರೀತಿ ಫಿನಿಶಿಂಗ್ನ ಕೊಟ್ಟು ಸುತ್ತು ಲೈನಿಂಗು ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ತೀನಿ ಈ ರೀತಿ. ಈಗ ಎಕ್ಸ್ಟ್ರಾ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡ್ಕೊಳ್ತೀನಿ. ನೋಡಿ, ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲ ಕಟ್ ಮಾಡ್ಕೊಂಡಿದ್ದಾಗಿದೆ. ಈಗ ನಾನು ಈ ಒಂದು ಬಾರ್ಡ್ರ್ ಉಳಿದಿತ್ತಲ್ಲ, ಸೊ ಈ ಬಾರ್ಡ್ರಲ್ಲಿ ಈ ರೀತಿ ಫ್ರಂಟ್ ಪಾರ್ಟ್ ಇಟ್ಟು ನೀಟಾಗಿ ನಮ್ಗೆ ಎಲ್ಲಿವರೆಗೂ ಪ್ಯಾಚ್ ಕೊಡಬೇಕು ಈ ಬಾರ್ಡ್ರದು ಅಲ್ಲಿವರೆಗೂ ನೀವು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನಾನು ಯಾವ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಗಮನ ಇಟ್ಟು ನೋಡಿ. ನೀವು ಈ ಬಾರ್ಡ್ರನ್ನ ಹಾಕ್ಕೋಬೇಕಾದ್ರೆ ಆಪೋಸಿಟ್ ಡೈರೆಕ್ಷನಲ್ಲೇ ಹಾಕ್ಕೋಬೇಕು. ಆ ರೀತಿ ಹಾಕ್ಕೊಂಡೆ ನೀವು ಬಾರ್ಡ್ರನ್ನ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ಟರ್ನ್ ಕೊಡ್ಬೇಕು ಅಂದ್ಕೊಂಡಿದ್ದೀನಿ, ಸೊ ಹಾಗಾಗಿ ನಾನು ಅಲ್ಲಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸಲ ಇಟ್ಟು ನೋಡ್ಕೊಳ್ಳಿ, ಕರೆಕ್ಟಾಗಿ ಉಲ್ಟಾ ಸೀದಾ ಬಂದ್ಬಿಡುತ್ತಾ ಅಂತ ಒಂದು ಸಲ ಗಮನಿಸ್ಕೊಳ್ಳಿ. ಕರೆಕ್ಟಾಗಿ ಬಂತು ಅಂದರೆ ನೀವು ಅದಕ್ಕೆ ನೋಡಿ, ನಾನು ಇದಕ್ಕೆ ಯಾವುದೇ ರೀತಿ ಲೈನಿಂಗ್ನ ಅಟ್ಯಾಚ್ ಮಾಡಿಲ್ಲ, ಬರೀ ಬಾರ್ಡ್ರ್ ಅಷ್ಟೇ ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಪೈಪಿಂಗ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಬರೀ ಸಿಂಗಲ್ ಮೇನ್ ಫ್ಯಾಬ್ರಿಕ್ಗೆ ಮಾತ್ರ ಪೈಪಿಂಗ್ನ ಅಟ್ಯಾಚ್ ಮಾಡ್ಕೊಳ್ತಾ ಇರೋದು. ಇದಕ್ಕೇನು ನಾನು ಯಾವುದೇ ರೀತಿ ಲೈನಿಂಗ್ನ ಅಟ್ಯಾಚ್ ಮಾಡಿಲ್ಲ. ಲೈನಿಂಗ್ ಅಟ್ಯಾಚ್ ಮಾಡಿದ್ರೆ ತುಂಬಾ ತಿಕ್ಕಾಗ್ಬಿಡುತ್ತೆ. ಸೊ ಈಗಾಗಲೇ ಮೇನ್ ಫ್ಯಾಬ್ರಿಕ್ಕು ಲೈನಿಂಗು ಫ್ರಂಟಲ್ಲಿ ಆಗಿದೆಯಲ್ಲ, ಅದ್ರ ಮೇಲೆ ಇನ್ನೊಂದು ಲೈನಿಂಗ್ ಹಾಕ್ಬಿಟ್ರು ನಮಗೆ ತಿಕ್ಕಾಗ್ಬಿಡುತ್ತೆ ಕ್ಲಾತು. ಸೊ ಹಾಗಾಗಿ ಜಸ್ಟ್ ಮೇನ್ ಫ್ಯಾಬ್ರಿಕ್ ಮೇಲೆ ಮಾತ್ರ ಪೈಪಿಂಗ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನಾನು. ಈಗ ಅದನ್ನ ಡಬಲ್ ಫೋಲ್ಡ್ ಮಾಡಿಕೊಂಡು ಒಳಗಡೆ ಫೋಲ್ಡ್ ಮಾಡಿ ಇನ್ನೊಂದು ರೆಡಿ ಸ್ಟಿಚ್ನ ಹಾಕ್ತಾಯಿದ್ದೀನಿ. ಸೇಮ್ ಎರಡು ಪೀಸ್ಗೂ ಸೇಮ್ ಅದೇ ರೀತಿ ಹಾಕ್ಕೋಬೇಕಾಗತ್ತೆ. ಈಗ ನೋಡಿ ಫಿನಿಶಿಂಗ್ ಹೆಂಗೆ ಬಂದಿದೆ ಅಂತ ನೋಡಿ. ಈಗ ನಾವು ಇದು ಫಿನಿಶಿಂಗ್ ಕೊಟ್ಕೊಂಡಿದ್ವಲ್ಲ, ಸೊ ಅದ್ರ ಮೇಲೆ ನೀಟಾಗಿ ಈ ರೀತಿ ಇಟ್ಕೊಂಡು ಕರೆಕ್ಟಾಗಿ ಮಾರ್ಜಿನ್ ಎಲ್ಲಿದೆಯೋ ಮಾರ್ಜಿನ್ ಹತ್ರನೇ ನಮಗೆ ಸ್ಟಿಚ್ ಬರೋ ಥರ ನೀಟಾಗಿ ಈ ರೀತಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಈ ಸ್ಟಿಚ್ ಹಾಕ್ಕೋಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಸ್ಟಿಚ್ ಹಾಕ್ಕೊಳ್ಳಿ, ಜರುಗೋ ಚಾನ್ಸಸ್ ಇರುತ್ತೆ ಪೈಪಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು. ನೋಡಿ, ಈ ರೀತಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಈಗ ಸುತ್ತು ಅದನ್ನ ಅಟ್ಯಾಚ್ ಮಾಡ್ಕೋಬೇಕು ಈ ರೀತಿ. ಗೊತ್ತಾಯ್ತಲ್ಲ? ನೋಡಿ, ಈ ರೀತಿ ಅಟ್ಯಾಚ್ ಮಾಡಿಕೊಂಡ್ರೆ ನಿಮಗೆ ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡಿ ಒಂದ್ಸಲ. ಸೇಮ್ ಅದೇ ರೀತಿ ಇನ್ನೊಂದು ಕಡೆನೂ ನಾವು ಅಟ್ಯಾಚ್ ಮಾಡ್ಕೋಬೇಕು ನೀಟಾಗಿ. ಆ ನೆಕ್ ಶೇಪ್ ಏನು ಬಂದಿದೆಯೋ ಅದರ ಪರ್ಫೆಕ್ಟಾಗಿ ಅದೇ ರೀತಿ ಸ್ಟಿಚ್ನ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ಈ ರೀತಿ. ಈಗ ಸುತ್ತು ಅಟ್ಯಾಚ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಇರೋದನ್ನು ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಈಗ ನೋಡಿ, ಈ ನೆಕ್ಗೆ ನಾನು ಅಲ್ಲೂ ಪೈಪಿಂಗ್ ಕೊಡ್ಬೇಕು ಅಂದ್ಕೊಂಡಿದ್ದೀನಿ ನೆಕ್ಕಲ್ಲಿ ಫ್ರಂಟಲ್ಲಿ. ಸೊ ಹಾಗಾಗಿ ನಾನು ಪೈಪಿಂಗ್ನ ರೆಡಿ ಪೈಪಿಂಗ್ ಥರ ಡಬಲ್ ಫೋಲ್ಡ್ನ ಮಾಡ್ಕೊಂಡಿದ್ದೀನಿ. ಈಗಾಗಲೇ ನಾನು 1/4 ಇಂಚ್ ಮಾರ್ಜಿನ್ ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ನಲ್ಲ, ಅದನ್ನು ರೆಡಿ ಪೈಪಿಂಗ್ ಥರ ಫೋಲ್ಡ್ ಮಾಡಿಕೊಂಡು ನೋಡಿ ಇದಕ್ಕೆ ಈ ರೀತಿ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇದಕ್ಕೂ ಪೈಪಿಂಗ್ ಕೊಡ್ತಾಯಿದ್ದೀನಿ ನೋಡಿ. ಈ ರೀತಿ ಪೈಪಿಂಗ್ನ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ.
ಈ ರೀತಿಯೂ ನೀವು ಪೈಪಿಂಗ್ನ ಅಟ್ಯಾಚ್ ಮಾಡ್ಬೋದು. ಈಗಾಗಲೇ ರೆಡಿ ಮಾಡ್ಕೊಂಡಿದ್ದೀವಿ ನೆಕ್ಕು ಅಂದರೆ ಈ ರೀತಿಯೂ ನೀವು ಪೈಪಿಂಗ್ ಅಟ್ಯಾಚ್ ಮಾಡಿಕೊಂಡು ರೆಡಿ ಮಾಡ್ಕೋಬಹುದಾಗತ್ತೆ. ಇನ್ನೊಂದು ಸೈಡು ಸೇಮ್ ಅದೇ ರೀತಿ ನಾನು ಪೈಪಿಂಗ್ನ ಕೊಡ್ತಿದ್ದೀನಿ. ಇದು ರೆಡಿ ಪೈಪಿಂಗ್ ಅಲ್ಲ, ನಾನೇ ಸ್ಟಿಚ್ ಮಾಡಿರೋ ಪೈಪಿಂಗು. ಈ ರೀತಿ ನೀಟಾಗಿ ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ. ಎಕ್ಸ್ಟ್ರಾ ಕ್ಲಾತ್ ಎಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಡಾಟ್ಸ್ನ ಮಾರ್ಕ್ ಮಾಡ್ತೀನಿ ನಾನೀಗ. ಡಾಟ್ಸು ಇನ್ನೊಂದಕ್ಕೆ ಅಂಟ್ಕೊಂಡಿಲ್ಲ, ನಾನು ಮಾರ್ಕ್ ವೀಲಿಂದ ಮಾರ್ಕ್ ಮಾಡಿಲ್ಲ. ಸೊ ಹಾಗಾಗಿ ಇದ್ರ ಮೇಲೆ ಹಾಕಿ ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಅಂಟ್ಕೊಳ್ಳುತ್ತೆ. ನೋಡಿ ಈಗ ಡಾಟ್ಸ್ನ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಡಾಟ್ಸ್ನ ಪರ್ಫೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ನಿಮಗೆ ಫ್ರಂಟಲ್ಲಿ ಚೆನ್ನಾಗಿ ಕಪ್ ಶೇಪ್ ಬರಬೇಕಂದ್ರೆ ನೀವು ಕರೆಕ್ಟಾಗಿ ಡಾಟ್ಸ್ನ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಮತ್ತು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನೀಟಾಗಿ ನೋಡಿ ಡಾಟ್ಸ್ನ ಸ್ಟಿಚ್ ಮಾಡಿದ್ದಾದಮೇಲೆ ಎರಡು ಕರೆಕ್ಟಾಗಿದೆಯಾ ಲೆಂತು ಅಂತ ಚೆಕ್ ಮಾಡಿ. ಉಕ್ಸ್ ಪಟ್ಟಿ ಕಾಜಾ ಪಟ್ಟಿ ಕಡೆ ಕರೆಕ್ಟಾಗಿದ್ದರೆ ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಸೊ ಸ್ವಲ್ಪ ವೇರಿಯೇಷನ್ ಇದ್ದರೆ ನೀವು ಬೇಕಾದ್ರೆ ಅದನ್ನ ನೀಟಾಗಿ ಕಟ್ ಮಾಡಿಕೊಂಡು ಇಲ್ಲ ಡಾಟ್ಸಲ್ಲೇ ಅದನ್ನ ಹಿಡಿದು ಸ್ಟಿಚ್ ಮಾಡಿ ಉಳಿದಿದ್ದನ್ನು ಮತ್ತೆ ನೀವು ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡಬೇಕಾಗತ್ತೆ. ನೋಡಿ ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನಾನು. ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ ಈ ಒಂದು ಬ್ಲೌಸು. ಸೊ ಒಂದು ಸಲ ನೀವು ಸ್ಟಿಚ್ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನಗೆ. ತುಂಬಾ ಬ್ರಾಡ್ ನೆಕ್ಕು ಸ್ಟಿಚ್ ಮಾಡಿರೋದು ನಾನು. ಪರ್ಫೆಕ್ಟಾಗಿ ಫಿನಿಶಿಂಗ್ ಬಂದಿದೆ ಮತ್ತು ಪರ್ಫೆಕ್ಟು ಫಿಟ್ಟಿಂಗ್ ಕೂಡ ಬಂದಿದೆ. 1/4 ಇಂಚ್ ಮಾರ್ಜಿನ್ಗೆ ನಾನು ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ. ಕಟ್ ಮಾರ್ಕ್ಸ್ ಇಟ್ಕೊಳ್ಳಿ. ಕಟ್ ಮಾರ್ಕ್ಸ್ ಇಟ್ಕೊಂಡು ಈ ರೀತಿ ಓಪನ್ ಮಾಡ್ಕೊಳ್ಳಿ. ನೋಡಿ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿದೆ. ಎಕ್ಸ್ಟ್ರಾ ಅನಿಸಿದ್ದು ಶೇಪ್ ಬೆಲ್ಟ್ನ ಸೈಡಿಗೆ ಕಟ್ ಮಾಡಿದೆ ನಾನು. ಈ ರೀತಿ ಕಟ್ ಮಾಡಿದ್ದಾದಮೇಲೆ ಉಕ್ಸ್ ಪಟ್ಟಿ ಕಾಜಾ ಪಟ್ಟಿನ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಉಕ್ಸ್ ಪಟ್ಟಿಗೆ ನಾನು 1.5 ಇಂಚು ವಿಡ್ತಲ್ಲಿ ಕ್ಲಾತ್ನ ತಗೊಂಡಿದ್ದೀನಿ. 1/4 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಹಾಕ್ಕೊಂಡೆ ಮತ್ತು ಅದನ್ನು ಫೋಲ್ಡ್ ಮಾಡಿ ಕಿನಾರೆ ಸ್ಟಿಚ್ ಒಂದು ಹಾಕ್ಕೊಂಡೆ. ಇಲ್ಲಿ ನಮಗೆ ಮೇಲೆ ಬಾಟಮಲ್ಲಿ ಮತ್ತು ಮೇಲೆ ನೆಕ್ ಹತ್ರನೂ ಎರಡೂ ಕಡೆ ಫೋಲ್ಡಿಂಗ್ ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾ ಲೈನಿಂಗ್ ತಗೋಬೇಕಾಗತ್ತೆ. ಈಗ ನಾನು ಕಾಜಾ ಪಟ್ಟಿಗೆ ಲೈನಿಂಗ್ ಕ್ಲಾತ್ ತಗೊಂಡಿದ್ದೀನಿ. ಸೊ ಇದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ನಾನು ಸ್ಟಿಚ್ ಮಾಡ್ಕೊಳ್ತೀನಿ. ನೋಡಿ ನೆಕ್ಕಲ್ಲಿ ಕಟ್ ಮಾಡ್ಕೊಂಡಿದ್ದೀನಲ್ಲ, ಸೊ ಅದನ್ನೇ ತಗೊಂಡು ನೀಟಾಗಿ ಲೈನಿಂಗು ಮೇನ್ ಫ್ಯಾಬ್ರಿಕ್ನ ಫಸ್ಟು ಅಟ್ಯಾಚ್ ಮಾಡಿಕೊಂಡು ಆಮೇಲೆ ನಾನು ಕಾಜಾ ಪಟ್ಟಿನ ಸ್ಟಿಚ್ ಮಾಡ್ತೀನಿ. ಸೊ ಈ ರೀತಿ ಸ್ಟಿಚ್ ಮಾಡೋದ್ರಿಂದ ಫಿನಿಶಿಂಗ್ ಚೆನ್ನಾಗಿರುತ್ತೆ. ಸೊ ನೀವು ಬೇಕಾದ್ರೆ ಲೈನಿಂಗಲ್ಲೂ ಕಾಜಾ ಪಟ್ಟಿನ ಸ್ಟಿಚ್ ಮಾಡ್ಬೋದು. ಸೊ ಫಿನಿಶಿಂಗ್ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಈ ಥರನೂ ಸ್ಟಿಚ್ ಮಾಡಿ ನೋಡಿ. ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೊಳ್ತಾ ಬಟ್ಟೆನ ಎಳಿಬಾರ್ದು. ನೀವು ಕಾಜಾ ಪಟ್ಟಿ ಸ್ಟಿಚ್ ಮಾಡ್ಬೇಕಾದ್ರೂ ಅಷ್ಟೇ, ಉಕ್ಸ್ ಪಟ್ಟಿ ಸ್ಟಿಚ್ ಮಾಡ್ಬೇಕಾದ್ರೂ ಅಷ್ಟೇ ನೀವು ಬಟ್ಟೆನ ಎಳಿದಿರ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಇಲ್ಲಾಂದರೆ ನಿಮ್ಗೆ ಏನಾಗುತ್ತೆ ಅಂದರೆ ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿ ಒಂದ್ರ ಮೇಲೆ ಒಂದು ಇಟ್ಟಾಗ ನಿಮಗೆ ಹೆಚ್ಚು ಕಡಿಮೆ ಬಂದ್ಬಿಡುತ್ತೆ. ಯಾವುದೇ ಕಾರಣಕ್ಕೂ ಎಳಿಬಾರ್ದು ಕ್ಲಾತ್ನ. ನೋಡಿ ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಬ್ಯಾಕ್ ಪಾರ್ಟ್ಗೆ ನೀಟಾಗಿ ಈ ರೀತಿ ಉಲ್ಟಾ ಇಟ್ಕೊಂಡು
ಶೋಲ್ಡ್ರನ್ನ ಅಟ್ಯಾಚ್ ಮಾಡಬೇಕು. ಶೋಲ್ಡ್ರನ್ನ ಅಟ್ಯಾಚ್ ಮಾಡ್ಬೇಕಾದ್ರೆ ಪೈಪಿಂಗ್ ನಾವು ಒಂದು ಮುಂದಕ್ಕೆ ಒಂದು ಹಿಂದಕ್ಕೆ ಆ ಥರ ಬರಬಾರ್ದು. ಜಾಯಿನ್ ಮಾಡಬೇಕಾದ್ರೆ ಕರೆಕ್ಟಾಗಿ ಎರಡು ಒಂದೇ ಲೆವೆಲ್ಗೆ ಬರೋ ಥರ ಇಟ್ಟು ನಾವು ಜಾಯಿನ್ ಮಾಡ್ಕೋಬೇಕಾಗತ್ತೆ. ಸೊ ಇದೊಂದು ಸ್ವಲ್ಪ ಗಮನ ಇಟ್ಕೊಳ್ಳಿ. ನಾವು ಫಿನಿಶಿಂಗ್ ಕೇಳೋದೇ ಹಾಗೆ, ಯಾವುದೇ ರೀತಿ ವೇರಿಯೇಷನ್ ಬರಬಾರ್ದು. ನೋಡಿ ಶೋಲ್ಡ್ರ್ ನಾನು ಓವರ್ಲಾಕ್ ಮಾಡಿಕೊಂಡೆ. ಈಗ ಸ್ಲೀವ್ಸ್ನ ಅಟ್ಯಾಚ್ ಮಾಡಬೇಕು. ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ಳೋಕೆ ತೊಗೊಳ್ಳಿ. ನೋಡಿ ಫ್ರಂಟ್ ಯಾವುದು ಬ್ಯಾಕ್ ಯಾವುದು ಅಂತ ಫಸ್ಟು ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲೂ ಸ್ವಲ್ಪ ಜನ ಬಿಗಿನರ್ಸ್ ಆದರೆ ಇಲ್ಲೂ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ನೀವು ನ್ಯಾಚ್ ಇಟ್ಕೊಂಡಿರ್ತೀರಲ್ಲ ಅದು ಫ್ರಂಟು, ನ್ಯಾಚ್ ಇಟ್ಕೊಳ್ದೇ ಇರೋದು ಬ್ಯಾಕು. ಸೊ ಅದನ್ನು ಸ್ವಲ್ಪ ಗಮನ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. 1/2 ಇಂಚ್ ಮಾರ್ಜಿನ್ ಏನು ಬಿಟ್ಟಿದ್ದೀವೋ 1/2 ಇಂಚ್ ಮಾರ್ಜಿನ್ಗೆ ನೀಟಾಗಿ ಈ ಒಂದು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ. ನೀವು ಕಲಿತಾ ಇದ್ದೀರಾ. ನಿಮಗೆ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಮತ್ತು ಕಲಿತಾ ಇರೋರಿಗೂ ನಾನು ತುಂಬಾ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೇಮ್ ಇನ್ನೊಂದು ಸ್ಲೀವು ಅದೇ ರೀತಿಯಾಗಿ ಅಟ್ಯಾಚ್ ಮಾಡ್ಕೊಳ್ಳೋಣ. ಅಟ್ಯಾಚ್ ಮಾಡ್ಕೋಬೇಕಾದ್ರೆ ಯಾವುದೇ ಕಾರಣಕ್ಕೂ ಎಳಿಬಾರ್ದು. ಸ್ಲೀವ್ ಅಟ್ಯಾಚ್ದು ಅಷ್ಟೇ, ಕ್ಲಾತ್ನ ಎಳಿದಿರ ನೀವು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಅದೊಂದು ಸ್ವಲ್ಪ ಮೈಂಡಲ್ಲಿ ಇಟ್ಕೊಳ್ಳಿ. ನೋಡಿ ಸ್ಲೀವ್ ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು. ಈಗ ಅದಕ್ಕೆ ಡಬಲ್ ಸ್ಟಿಚ್ ಹಾಕ್ಕೊಂಡು ಓವರ್ಲಾಕ್ ಮಾಡ್ಕೊಂಡು ಬರ್ತೀನಿ ರೆಡಿ ನಾನು. ಸೊ ಡಬಲ್ ಸ್ಟಿಚ್ ಹಾಕ್ಕೊಂಡು ಓವರ್ಲಾಕ್ ಮಾಡಿದ್ದಾಯಿತು. ಈಗ ಸೈಡ್ ಜಾಯಿಂಟ್ ಮಾಡೋದು. ನೋಡಿ ಇಲ್ಲಿ ನಾನು 4th ಡಾಟ್ನ ಸ್ಟಿಚ್ ಮಾಡ್ತೀನಿ. ಲೆಂತು ಫ್ರಂಟಲ್ಲಿ ಮತ್ತು ಬ್ಯಾಕು ಎಷ್ಟಿದೆ ಲೆಂತು ಅಂತ ಚೆಕ್ ಮಾಡ್ಕೊಂಡು ನಾನು ಇನ್ನೊಂದು ಡಾಟ್ನ ಸ್ಟಿಚ್ ಮಾಡ್ತೀನಿ. ನೋಡಿ 4th ಡಾಟು ಸ್ಟಿಚ್ ಮಾಡಿದ್ದಾಯಿತು. ಸೊ ಇನ್ನೊಂದು ಸೈಡು ಸೇಮ್ ಅದೇ ರೀತಿ ಲೆಂತ್ನ ಚೆಕ್ ಮಾಡಿಕೊಂಡು 4th ಡಾಟ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡ್ತಿರ್ಬೋದು ನೀವು. ಈ ರೀತಿ ಈ 4 ಡಾಟ್ ಸ್ಟಿಚ್ ಮಾಡಿದ್ದಾದಮೇಲೆ ನಾನು ಸೈಡ್ ಜಾಯಿಂಟ್ನ ಮಾಡ್ತೀನಿ. ನೋಡಿ 1.5 ಇಂಚು ನಾನು ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟಿದ್ನಲ್ಲ, 1.5 ಇಂಚ್ಗೆ ಮಾರ್ಕಿಂಗ್ನ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಸ್ಲೀವಲ್ಲಿ ನನಗೆ ಮಾರ್ಕಿಂಗ್ ಆಲ್ರೆಡಿ ಕಾಣ್ತಿದೆ. ಸೊ ಅದ್ರ ಮೇಲೆ ನಾನು ನೀಟಾಗಿ ಫಿನಿಶಿಂಗ್ ಸ್ಟಿಚ್ನ ಹಾಕ್ತಾಯಿದ್ದೀನಿ. ನೋಡ್ತಿರ್ಬೋದು ನೀವು. ಈ ರೀತಿ ಫಿನಿಶಿಂಗ್ ಸ್ಟಿಚ್ ಹಾಕ್ಬೇಕಾದ್ರೆ ಬಾಟಮಲ್ಲೂ ಅಷ್ಟೇ ನಿಮಗೆ ಹೆಚ್ಚು ಕಡಿಮೆ ಬರಬಾರ್ದು. ಕರೆಕ್ಟಾಗಿ ಬ್ಯಾಕು ಫ್ರಂಟು ಲೆವೆಲ್ಲಾಗಿ ಅಟ್ಯಾಚ್ ಆಗಿರಬೇಕು. ಬ್ಯಾಕ್ ಆಗಲಿ ಫ್ರಂಟ್ ಆಗಲಿ ಯಾವುದೇ ನಿಮಗೆ ವೇರಿಯೇಷನ್ ಬರಬಾರ್ದು. ಆ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ಳಿ. ಕ್ಲಾತ್ ಎಕ್ಸ್ಟ್ರಾ ಇದೆ ಅನಿಸಿದ್ರೆ ಅದನ್ನ ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ. ಈಗ ವೇಸ್ಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ವೇಸ್ಟ್ ಬೇಕು 31 ಇಂಚು. ನೋಡಿ 31 ಇಂಚು ಕರೆಕ್ಟಾಗಿದೆ. ಸೊ ಈಗ ನಾನು ಒಂದು 3ರಿಂದ 4 ಎಕ್ಸ್ಟ್ರಾ ಸ್ಟಿಚಸ್ನ ಹಾಕ್ಕೊಳ್ತಾ ಇದ್ದೀನಿ. ಫುಲ್ ಟೋಟಲ್ ಫಿನಿಶಿಂಗ್ ಸಮೇತ ನಾನು ಇದು ತೋರಿಸ್ತಿರೋದು. ಯೂಶ್ವಲಿ ನಾನು ಎಲ್ಲ ವೀಡಿಯೋದಲ್ಲೂ ಎಕ್ಸ್ಟ್ರಾ ಸ್ಟಿಚಸ್ ಹಾಕೋದು ಮತ್ತು ಈ ಡೋರಿ ಅಟ್ಯಾಚ್ ಮಾಡೋದು ಏನೂ ತೋರಿಸಲ್ಲ. ಸೊ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಎಕ್ಸ್ಟ್ರಾ ಸ್ಟಿಚ್ ಹಾಕ್ಕೊಳ್ಳೋದು ಮತ್ತು ಓವರ್ಲಾಕ್ ಮಾಡಿಕೊಂಡು ನಿಮಗೆ ಡೋರಿ ಅಟ್ಯಾಚನ್ನು ತೋರಿಸ್ತಿದ್ದೀನಿ. ನೀಟಾಗಿ ನೋಡಿ ಒಂದು 1/4 ಇಂಚ್ ಮಾರ್ಜಿನ್ಗೆ ನೀಟಾಗಿ ಒಂದು 3ರಿಂದ 4 ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಎರಡೂ ಕಡೆ ಸೇಮ್ ಒಂದು 3ರಿಂದ 4 ಫಿನಿಶಿಂಗ್ ಸ್ಟಿಚಸ್ನ ಹಾಕ್ಕೊಳ್ತೀನಿ. ಈ ರೀತಿ ಉಲ್ಟಾ ಮಾಡ್ಕೊಂಡು ಬ್ಯಾಕ್ ಟು ಬ್ಯಾಕು ಈ ರೀತಿ ಹಾಕ್ಕೊಳ್ತಾ ಬರಬೇಕಾಗತ್ತೆ. ನೋಡಿ ಆಯಿತು. ಎಕ್ಸ್ಟ್ರಾ ಕ್ಲಾತ್ ಇದೆ ಅಂತ ಅನಿಸಿದ್ರೆ ನೀಟಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ ಪರ್ಫೆಕ್ಟಾಗಿ ಸೈಡ್ ಫಿಟ್ಟಿಂಗ್ ಅನ್ನೋದು ಮುಗೀತು. ನಾನೀಗ ಡೋರಿನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಸೊ ನಾನಿಲ್ಲಿ ರೆಡಿ ಡೋರಿ ತೊಗೊಳ್ತಾ ಇದ್ದೀನಿ. ಯಾಕೆಂದರೆ ನನಗೆ ಈ ಕ್ಲಾತಲ್ಲಿ ಯಾವುದೇ ರೀತಿ ಬಟ್ಟೆ ಉಳಿದಿಲ್ಲ. ಸೊ ಹಾಗಾಗಿ ಸಿಲ್ವರ್ ಕಲರಲ್ಲಿ ನಾನು ರೆಡಿ ಡೋರಿನ ತೊಗೊಳ್ತಾ ಇದ್ದೀನಿ. ರೆಡಿ ಡೋರಿಯಲ್ಲಿ ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಟ್ಯಾಸಲ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ಎಕ್ಸ್ಟ್ರಾ ಇರೋ ಕ್ಲಾತ್ ಕಟ್ ಮಾಡಿಕೊಂಡ್ರೆ ನಿಮ್ಗೆ ನೀಟಾಗಿ ಫೋಲ್ಡಿಂಗ್ ಓಪನ್ ಮಾಡಿದ್ರೆ ಈ ರೀತಿ ಬರುತ್ತೆ. ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಡೋರಿಯಲ್ಲಿ ಇಟ್ಕೊಂಡು ಇನ್ನೊಂದು ಫೋಲ್ಡ್ ಮಾಡಿ ಈ ರೀತಿ ಸ್ಟಿಚ್ ಮಾಡಿಕೊಂಡು ಅದನ್ನ ಓಪನ್ ಮಾಡಿಕೊಂಡ್ರೆ ನಿಮ್ಮ ಟ್ಯಾಸಲ್ ಅನ್ನೋದು ಬ್ಯೂಟಿಫುಲ್ ಆಗಿರೋ ರೆಡಿ ಆಗಿಬಿಡುತ್ತೆ. ಮಿಡ್ಲ್ ಕಟ್ ಮಾಡಿಕೊಂಡು
ನೋಡಿ ಈ ಡೋರಿ ಎಲ್ಲಿ ನಾವು ಸ್ಟಿಚ್ ಮಾಡಬೇಕು ಅಂತ ಬಿಟ್ಟಿದ್ದೀವೋ ಪ್ಲೇಸು ಅಲ್ಲಿ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ರಫ್ ಹೊಡ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಈ ರೀತಿ ಪರ್ಫೆಕ್ಟಾಗಿ ಡೋರಿನೂ ಅಟ್ಯಾಚ್ ಆಗೋಯ್ತು. ನಾನಿಲ್ಲಿನ ಬ್ರಾ ಪಟ್ಟಿ ಒಂದು ಸ್ಟಿಚ್ ಮಾಡ್ಕೋಬೇಕು. ಸೊ ಅದನ್ನು ನಾನೇನು ತೋರಿಸಿಲ್ಲ ವಿಡಿಯೋದಲ್ಲಿ. ಇಷ್ಟು ಫಿನಿಶಿಂಗ್ ನೋಡಿ, ಓವರ್ಲಾಕ್ ಮಾಡ್ಕೊಂಡಿದ್ದಾಯಿತು. ಬ್ಲೌಸ್ ಫಿನಿಶಿಂಗ್ ಎಲ್ಲ ಪರ್ಫೆಕ್ಟಾಗಿ ಆಯಿತು. ಫೈನಲ್ ಲುಕ್ ನಿಮಗೆ ಈ ರೀತಿ ಕಾಣಿಸುತ್ತೆ. ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚು ವಿಡಿಯೋಗಳಾಗ್ತೀನಿ. ಥ್ಯಾಂಕ್ ಯು ಸೋ ಮಚ್.